ಇನ್ನು ಸಾಧನಾ ಸಮಾವೇಶದ ಬಗ್ಗೆ ಸಚಿವ ಮಹದೇವಪ್ಪ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದು ಶಕ್ತಿ ಪ್ರದರ್ಶನ ಅಲ್ಲ ಅಂತ ಸಚಿವರು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಮಹದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ರೂ ಕೂಡ ಇದರ ಹಿಂದೆ ಕುರ್ಚಿಯ ರಣತಂತ್ರ ಇರೋದಂತೂ ಎಲ್ಲರ ಕಣ್ಣಿಗೂ ಕೂಡ ಕಾಣಿಸ್ತಾ ಇದೆ. ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕೋಕೆ ಈ ಒಂದು ಬಣ ಏನು ಪ್ಲಾನ್ ಮಾಡಿದೆ ಸಿಎಂ ಬಣ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ನೋಡಿ, ಈ ಸಾಧನಾ ಸಮಾವೇಶದ ಬಗ್ಗೆ ಮಾತನಾಡಿದ್ದಾರೆ ಎಚ್ ಸಿ ಮಹದೇವಪ್ಪನವರು ಮಾತನಾಡಿ ಏನು ಹೇಳಿದ್ದಾರೆ ಅಂದರೆ, ಇದು ಸಾಧನಾ ಸಮಾವೇಶ ಅಂದರೆ 2 ವರ್ಷದಲ್ಲಿ ನಾವು ಏನೇನು ಸಾಧನೆಗಳನ್ನು ಮಾಡಿದ್ದೀವಿ ಕಾಂಗ್ರೆಸ್ನವರು, ಆ ಸಾಧನೆಗಳನ್ನು ಜನರಿಗೆ ತೋರಿಸುವಂತಹ ಒಂದು ಸಮಾವೇಶ, ಆದರೆ ಶಕ್ತಿ ಪ್ರದರ್ಶನ ಅಲ್ಲ ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿ ಎಚ್ ಸಿ ಮಹದೇವಪ್ಪ ಅವರು. ನೋಡಿ, ಇದರ ಜೊತೆಗೆ ನಾವಿಲ್ಲಿ ಗಮನಿಸಬೇಕಾಗತ್ತೆ, 2 ವರ್ಷಗಳ ಕಾಂಗ್ರೆಸ್ ಸಾಧನೆ ಏನಿದೆ. 5 ಗ್ಯಾರಂಟಿಗಳು, ಒಂದಲ್ಲ ಎರಡಲ್ಲ 5 ಗ್ಯಾರಂಟಿಗಳು. ಗೃಹಲಕ್ಷ್ಮಿ ಗ್ಯಾರಂಟಿ ಕೊಟ್ಟರು, ಗೃಹ ಜ್ಯೋತಿ ಕೊಟ್ಟರು, ಯುವ ನಿಧಿ ಕೊಟ್ಟರು, ಅನ್ನಭಾಗ್ಯ ಕೊಟ್ಟರು, ಶಕ್ತಿ ಯೋಜನೆ ಕೊಟ್ಟರು. ಈ ಎಲ್ಲ ಯೋಜನೆಗಳು ಏನಿದೆ, ಯೋಜನೆಗಳು ಯಶಸ್ವಿಯಾಗಿ ನಡೀತಾ ಇದೆಯಾ? ನಡೀತಾ ಇದೆ ಅಂತಾನೆ ಹೇಳ್ತಾರೆ. ಆದರೆ ಎಚ್ ಸಿ ಮಹದೇವಪ್ಪ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದರೆ, ಇದು ಶಕ್ತಿ ಪ್ರದರ್ಶನ ಅಲ್ಲ ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು. ಈ ಕುರಿತಂತೆ ಒಂದಷ್ಟು ಮಾತುಗಳನ್ನು ಆಡ್ತಾ ಹೋಗೋಣ, ಹಾಗೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ನೀಡ್ತಾ ಹೋಗ್ತೀನಿ. ಅಂದರೆ ಯಾವ್ಯಾವ ಸಚಿವರು ಯಾವ್ಯಾವ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ ಅಂತ. ಹಾಗಾದರೆ 2 ವರ್ಷಗಳ ಕಾಂಗ್ರೆಸ್ ಸಾಧನೆಯನ್ನ ತೋರಿಸೋಕೆ ಈ ಒಂದು ಸಾಧನಾ ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಶ್ರೀರಾಜ್ ಇನ್ನಷ್ಟು ಅಪ್ಡೇಟ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ. ಶ್ರೀರಾಜ್, ಇಲ್ಲಿ ನೋಡಿ, ಸಾಧನಾ ಸಮಾವೇಶವನ್ನ ಮಾಡೋಕೆ ಮುಂದಾಗಿರುವಂಥದ್ದು, ಸಾಧನಾ ಸಮಾವೇಶವನ್ನ ಮಾಡೋಕೆ ಮುಂದಾಗಿದ್ದಾರೆ. ಆದರೆ ಏನೇನೆಲ್ಲ ಸಾಧನೆಗಳನ್ನ ತೋರಿಸ್ತಾ ಹೋಗ್ತಾರೆ ಸಿದ್ದರಾಮಯ್ಯನವರು? ಒಂದ ಎರಡ? ಬೆಲೆ ಏರಿಕೆ, ಕ್ರೈಮ್ ರೇಟ್ ಹೆಚ್ಚಳ, ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ, ಬಾಣಂತಿಯರ ಮರಣ ಮೃದಂಗ ಆಗೋಯ್ತು, ಲವ್ ಜಿಹಾದ್ಗೆ ಬಲಿಯಾದಂತಹ ಹೆಣ್ಣು ಮಕ್ಕಳ ಸಾವಿನಲ್ಲೂ ಕೂಡ ರಾಜಕೀಯ ಮಾಡಿದ್ರು. ಇನ್ನು ಬದಲಾವಣೆ ಆಯಿತು ಅಂದರೆ ಬಿಬಿಎಂಪಿಯಿಂದ ಜಿಬಿಎ ಆಯಿತು, ರಾಮನಗರದಿಂದ ಬೆಂಗಳೂರು ದಕ್ಷಿಣ ಆಯಿತು, ರೈತರ ವಿರುದ್ಧ ಹೋರಾಟ, ಹೇಮಾವತಿ ಕೆನಲ್ ಎಕ್ಸ್ಪ್ರೆಸ್, ಒಂದ ಎರಡ? ಈ ರೀತಿಯ ಸಾಧನೆಗಳನ್ನ ಹೇಳ್ತಾ ಹೋದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಇಷ್ಟುದ್ದ ಇರುವಂಥದ್ದು. ಆದರೆ ಇವಾಗ ಎಕ್ಸಾಕ್ಟ್ ಆಗಿ ಸಾಧನಾ ಸಮಾವೇಶದ ಹಿಂದಿರುವಂತಹ ಉದ್ದೇಶ ಏನು? ಸಿಎಂ ಶಕ್ತಿ ಪ್ರದರ್ಶನವಾ ಅಥವಾ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನ ತೋರಿಸಿಕೊಳ್ಳುವಂತಹ ಉದ್ದೇಶವಾ? ಶ್ರೀರಾಜ್, ಕಾವ್ಯ, ಬಹಳ ಪ್ರಮುಖವಾಗಿ ನಾವು ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಮತ್ತು ಗಮನಕ್ಕೆ ತಂದುಕೊಳ್ಬೇಕಾಗಿರುವಂತಹ ವಿಚಾರ ಏನ್ ಕೇಳಿದ್ರೆ, ಕಾಂಗ್ರೆಸ್ನ ಶಾಸಕರೇ ಅಥವಾ ಕಾಂಗ್ರೆಸ್ನ ನಾಯಕರೇ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನ, ಒಂದು ಅಭಿಪ್ರಾಯವನ್ನ ಹೇಳ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ವಯಸ್ಸಾಗಿದೆ, ಈಗ ರಾಜ್ಯದಾದ್ಯಂತ ಓಡಾಡಿ ಆಡಳಿತವನ್ನ ನಡೆಸೋದಕ್ಕೆ ಸಾಧ್ಯ ಆಗಲ್ಲ, ಹಾಗಾಗಿ ಸಿಎಂ ಬದಲಾವಣೆ ಆಗುವ ಅನಿವಾರ್ಯತೆ ಈಗ ಇದೆ ಅನ್ನೋದನ್ನ ಹೇಳ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯ ಅವರ ಯೋಚನೆ ಮತ್ತು ಅವರ ಪ್ಲಾನ್ ಅನ್ನ ನಾವೀಗ ಗಮನಿಸೋದಾದ್ರೆ, ಸಿದ್ದರಾಮಯ್ಯನವರು ಓಡಾಡಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದೆ ಇರಬಹುದು, ಆದ್ರೆ ಅವರು ಬಹಳ ಕ್ಲೆವರ್ ಆಗಿ, ಬಹಳ ಬೌದ್ಧಿಕ ಮಟ್ಟವನ್ನ ತಮ್ಮಲ್ಲಿ ಬಳಸಿಕೊಂಡು ಅವರು ನಾನೇ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿಯುವ ಎಲ್ಲಾ ಒಂದು ಸಂದೇಶವನ್ನ ತಮ್ಮ ಪಕ್ಷದ ಹೈಕಮಾಂಡ್ಗೆ ರವಾನೆ ಮಾಡುವಂತಹ ಪ್ರಯತ್ನವನ್ನ ಈ ಮೂಲಕ ಮಾಡ್ತಾ ಇದ್ದಾರೆ. ನಾವು ಕಳೆದ 2-3 ವರ್ಷಗಳ ಹಿಂದೆ ನಡೆದಂತಹ ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮಯ್ಯನವರ 75ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನ ಕೂಡ ನಾವು ಗಮನಿಸಬಹುದು. ಅಲ್ಲೇ ಆ ಸಮಾವೇಶದಲ್ಲೇ ಡಿಸಿಎಂ ಡಿಕೆಶಿ ಕೂಡ ಇದ್ರು. ಡಿಸಿಎಂ ಡಿಕೆಶಿ ಅವರ ಎದುರೇ ಕೂಡ ಸಿದ್ದರಾಮಯ್ಯನವರು ನನ್ನ ಶಕ್ತಿ ಪ್ರದರ್ಶನ ಇದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಸರ್ಕಾರ 2.5 ವರ್ಷ ಆಗ್ತಾ ಬಂತು. 2.5 ವರ್ಷದ ಸಂದರ್ಭದಲ್ಲಿ ಸಾಧನಾ ಸಮಾವೇಶವನ್ನ ಮೈಸೂರಿನಲ್ಲೇ, ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಆಗಿರುವಂತಹ ಮೈಸೂರಿನಲ್ಲೇ ಈ ಸಾಧನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿಯೂ ಕೂಡ ಡಿಸಿಎಂ ಡಿಕೆಶಿ ಅವರು ಇರ್ತಾರೆ. ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನವನ್ನ ನೀಡುವುದಕ್ಕೆ ಮುಂದಾಗಿದ್ದಾರೆ ಅನ್ನೋದನ್ನ ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಬಹಳ ವಿಶೇಷವಾಗಿ ಸಿಎಂನ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಎಚ್ ಸಿ ಮಹದೇವಪ್ಪ ಅವರನ್ನ ಈ ಒಂದು ಸಾಧನ ಸಮಾವೇಶದ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಲಾಗಿದೆ. ಎಚ್ ಸಿ ಮಹದೇವಪ್ಪ ಅವರು ಕೂಡ ಈ ಸದನ ಸಮಾವೇಶದ ಬಗ್ಗೆ ಒಂದಿಷ್ಟು ಭಿನ್ನ ಅಭಿಪ್ರಾಯಗಳು, ಅಂದ್ರೆ ಸಿಎಂ ಬದಲಾವಣೆಗೆ ವಿಚಾರ ಮುನ್ನೆಲೆಗೆ ಬಂದಾಗ ಸಿಎಂ
ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಈ ಸಾಧನ ಸಮಾವೇಶವನ್ನು ಮಾಡಲಾಗ್ತಾ ಇದೆ ಎನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಾಗ ಅವರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ನೀಡಿದ್ರು. ಇದು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಮಾಡ್ತಾ ಇರುವಂತಹ ಸಮಾವೇಶ ಅಲ್ಲ. ಸರ್ಕಾರ 2-2.5 ವರ್ಷ ಪೂರ್ಣಗೊಂಡಿದೆ. ಸರ್ಕಾರ ತನ್ನ ಯೋಜನೆಗಳನ್ನ ಯಾವ ರೀತಿಯಲ್ಲಿ ಅನುಷ್ಠಾನಗೊಳಿಸಿದೆ, ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ರಾಜ್ಯದಾದ್ಯಂತ ಯಾವ ರೀತಿಯಲ್ಲಿ ಅನುಷ್ಠಾನಗೊಂಡಿದೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟುಕೊಂಡು ಸಾಧನ ಸಮಾವೇಶವನ್ನ ಮಾಡ್ತಾ ಇದ್ದೇವೆ ಅನ್ನೋದನ್ನ ಬಹಳ ಪ್ರಮುಖವಾಗಿ ಅವರು ಸ್ಪಷ್ಟಪಡಿಸ್ತಾರೆ. ಆದ್ರೆ ಇದರ ಹಿಂದೆ ಒಂದು ತಂತ್ರ ಇದೆ ಅನ್ನೋದು ನಾವಿಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗ್ತದೆ. ಡಿಸಿಎಂ ಮತ್ತೆ ಸಿಎಂ ನಡುವೆ ಒಂದು ವೈಮನಸ್ಸು ಈವಾಗ್ಲೂ ಕೂಡ ಇದೆ. ಹೈಕಮಾಂಡ್ ಅನ್ನ ಇತ್ತೀಚೆಗಷ್ಟೇ ಅವರಿಬ್ರು ಕೂಡ, ಸಿಎಂ ಇರ್ಲಿ ಅಥವಾ ಡಿಸಿಎಂ ಇರ್ಲಿ, ಇಬ್ರು ಕೂಡ ಇತ್ತೀಚೆಗೆ ಭೇಟಿ ಮಾಡಿದ್ರು. ಖರ್ಗೆ ಅವರು ಒಂದಿಷ್ಟು ವಿಚಾರವನ್ನ ಡಿಕೆಶಿ ಅವರಿಗೆ ಹೇಳಿದ್ದಾರೆ. ಡಿಕೆ ಸ್ವಲ್ಪ ತಾಳ್ಮೆಯಿಂದ ಇರಿ, ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ನಿಮ್ಮ ನೇತೃತ್ವದಲ್ಲೇ ನಾವು ಎಲೆಕ್ಷನ್ಗೆ ಮುಂದಾಗ್ತೇವೆ, ನಿಮ್ಮನ್ನೇ ಸಿಎಂ ಮಾಡ್ತೇವೆ ಅಂತ. ಅದು ಒಂದಿಷ್ಟು ಡಿಕೆಶಿ ಅವರಿಗೆ ಮನವರಿಕೆ ಆಗಿದೆ ಅಂತ ಕಾಣಿಸ್ತಾ ಇದೆ. ಆದ್ರೂ ಕೂಡ ಸಿಎಂ ತಮ್ಮ ಪಟ್ಟನ ಬಿಡ್ತಾ ಇಲ್ಲ. ನಾನು ಸಿಎಂ ಆಗಿ ಮುಂದುವರಿಯುವುದು ಸ್ಪಷ್ಟ. ನನ್ನ ನೇತೃತ್ವದಲ್ಲಿಯೇ 2028ನೇ ವಿಧಾನಸಭಾ ಚುನಾವಣೆಯೂ ಕೂಡ ನಡಿಬೇಕು ಅನ್ನುವಂತಹ ಪಟ್ಟನ್ನ ಅವರು ಈ ಮೂಲಕ ತಮ್ಗೆ ಯಾವ ರೀತಿಯಲ್ಲಿ ಅವಕಾಶ ಎದುರಾಗುತ್ತೋ ಅಂತ ಸಂದರ್ಭಗಳಲ್ಲೆಲ್ಲವೂ ಕೂಡ ನನ್ನ ನೇತೃತ್ವದಲ್ಲಿಯೇ ಕಾಂಗ್ರೆಸ್ ರಾಜ್ಯದಲ್ಲಿ ಮುನ್ನಡಿಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ನೋ ಡೌಟ್ ಸಿಎಂ ಸಿದ್ದರಾಮಯ್ಯ ಒಬ್ರು ಒನ್ ಆಫ್ ದ ಕ್ಲೆವರ್ ಪೊಲಿಟಿಷಿಯನ್ಸ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರ ಹಿಂದೆ, ಈ ಸಾಧನ ಸಮಾವೇಶದ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅಡಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾವ್ಯ, ಎಸ್, ಥ್ಯಾಂಕ್ ಯು ಶ್ರೀರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಿಜಕ್ಕೂ ಕೂಡ ಈ ಸಾಧನಾ ಸಮಾವೇಶ ಅನ್ನೋದು ಏನಿದೆ, 2 ವರ್ಷಗಳ ಒಂದು ಕಾಂಗ್ರೆಸ್ ಆಡಳಿತದ ಸುದೀರ್ಘವಾದಂತಹ ಸಾಧನೆಗಳು ಏನಿದೆ, ಆ ಸಾಧನೆಗಳನ್ನ ತೋರಿಸುವಂತಹ ಒಂದು ಸಮಾವೇಶ ಅಂತಾನೆ ಹೇಳ್ಬೋದು. ಆದರೆ ಈ ಸಮಾವೇಶದಲ್ಲಿ 5 ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಮೇ ಬಿ ಇದನ್ನೂ ಕೂಡ ಮಾತನಾಡಬೇಕಾಗತ್ತೆ. ಯಾಕಂದ್ರೆ ನೋಡಿ, ಒಂದಲ್ಲ ಎರಡಲ್ಲ ಇವರ ಸಾಧನೆಗಳು, ಇವರ ಸರ್ಕಾರದ ಸಾಧನೆಗಳು. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ, ಇದು ಕೂಡ ಇವರ ಸರ್ಕಾರದ ಒಂದು ಸಾಧನೆಯಾಗಿದೆ. ಇನ್ನು ಕ್ರೈಮ್ ರೇಟ್ ಹೆಚ್ಚಳ ಆಗಿದೆ, ಇದು ಕೂಡ ಇವರ ಸಾಧನೆಯ ಒಂದು ಸಾಧನೆ ಆಗಿರುವಂಥದ್ದು. ನೋಡಿ, ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಳವಾಗಿದೆ. ಹಾಸನದಲ್ಲಿ ಮರಣ ಮೃದಂಗ ಬಾರಿಸಿದ್ರು, ಅಂದ್ರೆ ಬಳ್ಳಾರಿಯಲ್ಲೂ ಕೂಡ ಬಾಣಂತಿಯರ ಮರಣ ಮೃದಂಗವೇ ಬಾರಿಸಿತು, ಅದು ಕೂಡ ಇವರ ಸಾಧನೆಯಾಗಿರುವಂಥದ್ದು. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು